ಕಾಮು, ನವಗ್ರಹದೊಂದು ಫುಲ್ ಸೆಟ್ ರೆಡಿ ಮಾಡು ಅಂತ ಹೇಳಿದ್ನಲ್ಲ, ಮಾಡಿದ್ಯಾ? ಹಾಗೆ ಒಂದು ಮದುವೆದು ಫುಲ್ ಸೆಟ್ ರೆಡಿ ಮಾಡಿಬಿಡು, ಸಂಜೆ ಕಸ್ಟಮರ್ ಬಂದು ತೊಗೊಂಡು ಹೋಗ್ತಾರೆ. ಬರೀ ಬೇರೆಯವ್ರ ಮದುವೆಗೆ ರೆಡಿ ಮಾಡೋದಾಯ್ತು. ನಮ್ಮ ಶ್ರುತಿ ಮದುವೆಗೆ ಯಾವಾಗ ಅದಕ್ಕೆ ನಾವು ರೆಡಿ ಮಾಡೋದು? ಶುಭ ಇವತ್ತು ಹೋಗಿ ಹುಡುಗನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಳೆ. ನೋಡೋಣ ಏನು ಹೇಳ್ತಾಳೆ ಅಂತ. ಹೌದು ಕಣೆ, ಶುಭ ಬಂದು ಹುಡುಗ ಓಕೆ ಅಂದ್ಬಿಟ್ರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ. ಆದ್ರೆ ಅದಕ್ಕೆ ಶ್ರುತಿ ಮದ್ವೆಲಿ ನನಗೆ ರೇಷ್ಮೆ ಸೀರೆನೇ ಬೇಕು. ಯಾಕೆಂದ್ರೆ ಮದ್ವೆ ಹೆಣ್ಣಿನ ಪಕ್ಕ ಕಳಸ ಕನ್ನಡಿ ಹಿಡ್ಕೊಂಡು ಕುತ್ಕೊಳ್ಳೋದು ನಾನು. ಫೋಟೋಗ್ರಾಫರು ನನ್ನನ್ನೇ ಫೋಕಸ್ ಮಾಡ್ತಿರ್ತಾನೆ. ಆಯ್ತಮ್ಮ, ನಿನಗೆ ರೇಷ್ಮೆ ಸೀರೆನೇ ಕೊಡ್ಸೋಣ. ಹಾಗೆ ಅದೇ ಮದುವೆ ಮಂಟಪದಲ್ಲಿ ನಿನ್ನ ಮದುವೆನೂ ಮಾಡಿಸ್ಬಿಡೋಣ. ಹೋಗಿ ಅದಕ್ಕೆ. ಅಲ್ಲಿ ನೋಡಿ ಅದಕ್ಕೆ ಮದ್ವೆ ಹೆಣ್ಣಿನ ಮುಖದಲ್ಲಿ ಖುಷಿ ನೋಡಿ. ಫ್ಲೈಟ್ ಹತ್ಕೊಂಡು ಹಾರ್ಕೊಂಡು ಫಾರಿನ್ಗೆ ಹೋಗ್ಬಿಡ್ತಾಳೆ ನಮ್ಮ ಹುಡುಗಿ. ಅದ್ ಸರಿ ಅಣ್ಣ, ಪಾಸ್ಪೋರ್ಟು ವೀಸಾ ಹೇಗೆ, ಯಾವಾಗ ಮಾಡಿಸೋದು? ಅದನ್ನೆಲ್ಲ ಹುಡುಗನ ನೋಡ್ಕೊಳ್ತಾನಂತೆ. ಮದುವೆ ಆದ್ಮೇಲೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಾರಂತೆ. ಆಹಾ, ಎಂಥ ಅದೃಷ್ಟ ನಮ್ಮ ಹುಡುಗಿದು. ಅದಕ್ಕೆ ಹನಿಮೂನಿಗೆ ಎಲ್ಲರೂ ಫಾರಿನ್ಗೆ ಹೋದ್ರೆ ನಮ್ಮ ಹುಡುಗಿ ಫ್ಯಾಮಿಲಿ ಶುರು ಮಾಡಕ್ಕೆ ಫಾರಿನ್ಗೆ ಹೋಗ್ತಿದ್ದಾಳೆ. ಇವಳ ಜೊತೆ ನಾವು ಪಾಸ್ಪೋರ್ಟ್ ಮಾಡಿಸ್ಕೊಂಡ್ಬಿಡ್ಬೇಕು. ಅಯ್ಯೋ, ನಮ್ಗೆ ಯಾಕೆ ಪಾಸ್ಪೋರ್ಟು? ನಾವೇನಲ್ಲಿ ಗಣೇಶ ಗ್ರಂಥಿಗೆ ಅಂಗಡಿ ಬ್ರಾಂಚ್ ಓಪನ್ ಮಾಡ್ಬೇಕಾ? ಅಯ್ಯೋ, ಇದೇನಕ್ಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮ ಶ್ರುತಿ ಮದ್ವೆ ಮಾಡ್ಕೊಂಡು ಫಾರಿನ್ಗೆ ಹೋದ್ಮೇಲೆ ಸೀಮಂತ ಬಾಣಂತನ ಅಂತ ಓಡಾಡ್ತಾ ಇರ್ಬೇಕಾಗತ್ತೆ. ಇಲ್ಲಿ ತರ ಒಂದ್ ಮಗು ಮಾಡ್ಕೊಳ್ಳಲ್ಲ, ಅಲ್ಲಿ ಕಮ್ಮಿ ಅಂದ್ರೂ 3 ಮಕ್ಕಳು ಮಾಡ್ಕೋತಾರೆ. ಆಹಾ, 3 ಮೊಮ್ಮಕ್ಕಳು. ಫಾರಿನ್ನಲ್ಲಿ ಶ್ರೀ ಗಣೇಶ ಗ್ರಂಥಿಗೆ ಅಂಗಡಿ ಫ್ರಾನ್ಸಿಸಿ ಮಾಡ್ಬೋದು. ಇನ್ನೊಳ್ಳೆ. ಹಲೋ ಮೇಡಮ್, ನಾನು ಆ ಥರದ ಹುಡುಗ ಅಲ್ಲ. ಯು ಲುಕ್ ಬ್ಯೂಟಿಫುಲ್, ಐ ನೋ. ಗೌರವ ಕೊಡಬೇಕು, ಕೊಡ್ತೀರಾ? ಕೇಳ್ರೋ ಸಾರಿನಾ? ಪಾಪ ಅವರು ಅಮ್ಮನ ಹತ್ರ ಏಟ್ ತಿಂದ್ರು ಏನು ಮಾತಾಡದೆ ನಿಂತಿದ್ರು. ಅವತ್ತು ಫೋಟೋ ತೆಗಿವಾಗ ನಾನು ಬೈದ್ರು, ಅವರು ತಪ್ಪಾಗಿ ತಿಳ್ಕೊಳ್ಳಿಲ್ಲ. ರೋಡಲ್ಲಿ ಅವತ್ತು ಅವರು ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಎಷ್ಟು ಒಳ್ಳೆಯವರು.